ಸೊಸೆ ಸೊಸೆ ಬೇಗ ತರಕಾರಿ ತಂದು ಕೊಡು. ಸರಿ ಅತ್ತೆ ಬಂದೆ. ಬೇಗ ಬೇಗ ಬಾ. ಹ್ಞೂ ಅತ್ತೆ ಬಂದೆ. ಎಷ್ಟೊತ್ತು ನಿಂಗೆ ಬರ್ಲಿಕ್ಕೆ? ಅಯ್ಯೋ ಬಂದೆ ಅತ್ತೆ, ಒಂದು ನಿಮಿಷ. ಸರಿ ತಗೊಳ್ಳಿ. ಸರಿ ಸರಿ ಅಡಿಗೆ ಮಾಡು. ನೀವು ಮಾಡಲ್ವತ್ತೆ? ಏನೋ ಅತ್ತೆ ಜೊತೆ ಅಡಿಗೆ ಮಾಡಿಸ್ತೀಯ ನೀನು? ಅದು ಅದು ಹಾಗಲ್ಲ ಅತ್ತೆ, ನಂಗೆ ಅಡಿಗೆ ಗೊತ್ತಿಲ್ಲ ಅತ್ತೆ. ಓ ಮನೇಲಿ ಏನು ಕಲ್ತಿಲ್ವಾ ಇನ್ನು? ಇಲ್ಲ ಅತ್ತೆ. ಸರಿ ಸರಿ ಇವತ್ತು ನಾನು ಮಾಡ್ತೀನಿ, ನಾಳೆ ನೀ ಮಾಡು. ಸರಿ ಅತ್ತೆ. ಎಲ್ಲಿಗೆ ಹೋಗ್ತಿದ್ಯಾ ಮಹಾರಾಣಿ? ಅದೇ ಅತ್ತೆ ನೀವು ಮಾಡ್ತೀನಿ ಅಂದ್ರಲ್ಲ. ಓಹೋ ನಾನು ಮಾಡ್ತೀನಿ ಅಂದ್ರೆ ನೀನು ಹೋಗೋದೇನಾ? ಬಾ ನೋಡ್ಕೋ. ಸರಿ ಅತ್ತೆ. ಫಸ್ಟು ಗ್ಯಾಸ್ ಆನ್ ಮಾಡಬೇಕು, ಆಮೇಲೆ ಪಾತ್ರೆ ಇಡಬೇಕು, ಆಮೇಲೆ ಏನು ಮಾಡಬೇಕು ಗೊತ್ತಾ? ಒಲೆ ಹಚ್ಚಬೇಕಾ? ಏನ ಒಲೆ ಹಚ್ಚಬೇಕಾ? ಮತ್ತೆ ಗ್ಯಾಸ್ ಅಂತ ಹಚ್ಚೋದು? ಸಾರಿ ಅತ್ತೆ. ಬಾಬಾ ನೋಡಿ ಕಲ್ತ್ಕೋ, ನಾಳೆಯಿಂದ ನೀನು ಮಾಡಬೇಕು, ನಾನು ಮಾಡಲ್ಲ. ಸರಿ ಅತ್ತೆ ಆಯ್ತು. ಈಸಿ ಆಗಿರೋದು ಹೇಳ್ಕೊಡ್ತೇನೆ ನಾನು, ಟೊಮೆಟೊ ತಿಳಿ ಹೇಳ್ಕೊಡ್ತೇನೆ. ಸರಿ ಅತ್ತೆ ಆಯ್ತು. ಫಸ್ಟ್ ಬಾಣಲೆಗೆ ಎಣ್ಣೆ ಹಾಕಬೇಕು ಆಯ್ತಾ? ಹ್ಞೂ ಅತ್ತೆ. ಆಮೇಲೆ ಅದಕ್ಕೆ ಕುಂಟೆ ಮೆಣಸು, ಆಮೇಲೆ ಸಾಸಿವೆ, ಆಮೇಲೆ ಬೆಳ್ಳುಳ್ಳಿ, ಆಮೇಲೆ ಹಚ್ಚಿದ ಈರುಳ್ಳಿ ಹಾಕಬೇಕು. ಹ್ಞೂ ಅತ್ತೆ. ಆಮೇಲೆ ಆಮೇಲೆ ಹೇಳ್ತೀನಿ, ಅರ್ಜೆಂಟ್ ಮಾಡಬೇಡ. ಹ್ಞೂ ಅತ್ತೆ. ಕರ್ಮ, ಏನು ಹೇಳಿದ್ರು ಬಾಯಿಗೆ ಬಂದರೆ ಮಾತಾಡ್ತಾರೆ. ಏನು ಆ ಕಡೆ ತಿರ್ಕೊಂಡು ಮಾತಾಡ್ತಿದ್ದಲ್ಲ? ಏನಿಲ್ಲ ಅತ್ತೆ ಏನಿಲ್ಲ. ಆಮೇಲೆ ಅದು ಚಂದ ಫ್ರೈ ಮಾಡಬೇಕು, ಚಂದ ಕೆಂಪು ಬಣ್ಣ ಬರಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊಂಡೇ ಇರಬೇಕು. ಆಮೇಲೆ ಅದಕ್ಕೆ ಸ್ವಲ್ಪ ಅರಿಶಿನ ಹಾಕಬೇಕು, ಉಪ್ಪು ಹಾಕಬೇಕು. ಹ್ಞೂ ಅತ್ತೆ ಆಯ್ತು. ಆಮೇಲೆ ಅದಕ್ಕೆ ನೀರು ಹಾಕಬೇಕು, ನೀರು ಹಾಕಿ ಕೊದಿ ಬರಬೇಕು. ಕೊದಿ ಬಂದ್ಮೇಲೆ ಆಯ್ತು, ಇಲ್ಲಿಗೆ ಬಿಟ್ರೆ ಆಯ್ತು. ಅಷ್ಟೇನಾ ಅತ್ತೆ? ಅಷ್ಟು ಈಸಿಯಾ? ಹಾ ಈಸಿ. ಇವತ್ತೊಂದು ದಿವಸ ಮಾಡೋದು, ನಾಳೆಯಿಂದ ಬೇರೆ ಮಾಡಿಸ್ತೇನೆ. ನೀನು ಅದ ನಾಳೆಯಿಂದ ನಾನು ಮಾಡುದಿಲ್ಲ, ನಾನು ನಿಂಗೆ ಹೇಳಿಕೊಟ್ಟು ಮಾಡಿಸ್ತೇನೆ. ಹ್ಞೂ ಅತ್ತೆ ಆಯ್ತು. ಭಾರಿ ಜೋರಿದ್ದಾಳೆ ಸೊಸೆ. ನಾನು ಅಂದ್ಕೊಂಡಾಗ ಏನಿಲ್ಲ, ಎಲ್ಲ ಇವ್ರಿಗೆ ಕೆಲಸ ಮಾಡಿಸ್ಬೇಕು. ಅವಳನ್ನು ಕೆಲಸ ಗೊತ್ತಿರೋದು ನಾಟಕ ಮಾಡ್ತಾಳಾಗಿರ್ಬೇಕು. ಏನತ್ತೆ ಏನಾದ್ರು ಅನ್ನ ಈಗ? ಹ್ಞೂ ಏನೋ ಅಂದಾಗಿತ್ತು. ಏನೋ ಅಂದಿಲ್ಲಮ್ಮ. ಹ್ಞೂ ಅತ್ತೆ. ಇದೊಂದು ಕಿಚನ್, ಇದನ್ನು ಕ್ಲೀನ್ ಮಾಡಲಿಲ್ಲ ಇನ್ನೂ ಕೂಡ, ನಾಳೆಯಿಂದ ಕ್ಲೀನ್ ಮಾಡಬೇಕು. ಸೊಸೆ ಮುದ್ದು ನಾಳೆಯಿಂದ ಕ್ಲೀನ್ ಮಾಡಿ ಆಯ್ತು. ಇದೆಲ್ಲ ಫುಲ್ ಕಪ್ಪಾಗಿದೆ ನೋಡು, ಎಲ್ಲ ಬೆಂಕಿ ಹಚ್ಚಿ ಹಚ್ಚಿ ಇಲ್ಲಿ ನೋಡಿ ಎಲ್ಲ ಕಪ್ಪಾಗಿದೆ, ಧೂಳಿದ್ದು ಹೋಗಿದೆ. ಸರಿ ಅತ್ತೆ. ನೀವು ಸೊಟ್ಟಿಗೆ ಬರ್ತೀರಾ? ಏನೋ ನಿನಗೆ ಕೆಲಸ ಹೇಳಿದ್ರೆ ನೀನು ಹಂಗೆ ಹೇಳ್ತೀಯಾ? ಅದು ಅತ್ತೆ ನಾನು ಒಬ್ಳೇ ಹೇಗ್ ಮಾಡ್ಲಿ ಅತ್ತೆ? ಓಹೋ ನಿಂಗೆ ಒಬ್ಳಿಗೆ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ ಅಲ್ವಾ? ಹೌದು ಮತ್ತೆ. ಬಾರಿ ಜೋರಿದ್ಯಾ ನೀನು, ನೋಡಿದ ಹಾಗೆ ಏನಿಲ್ಲ. ಅದು ಎಲ್ಲರೂ ಹಾಗೆ ಅಲ್ವಾ ಅತ್ತೆ? ನೋಡು ಮಾತಿಗೆ ಎದುರು ಮಾತು ಕೊಡ್ಬೇಡ, ಸರಿ ಇರಲ್ಲ ಮತ್ತೆ. ಹ್ಞೂ ಅತ್ತೆ ಸಾರಿ. ಹಾ ಸಾರಿ ಹೇಳೋದು ಫಸ್ಟ್ ಕಲ್ತ್ಕೋ. ಓಕೆ ಅತ್ತೆ. ಇಲ್ಲಿ ನೋಡು ತುಂಬಾ ಪಾತ್ರೆ ಇದೆ, ಪಾತ್ರೆ ತೊಳಿಲಿಕ್ಕೆ ಬಾ. ಅತ್ತೆ ನಂಗೆ ಪಾತ್ರೆ ತೊಳೆಯಕ್ಕೆ ಬರಲ್ಲ ಅತ್ತೆ. ಏನ್ ಕೇಳಿದ್ರು ಬರಲ್ಲ ಬರಲ್ಲ ಅಂತೆಲ್ಲ, ಇದು ನಿಂಗೆ ಸರಿ ಅನ್ಸ್ತಿದ್ಯಾ? ಮತ್ತೆ ಯಾಕೆ ಮದುವೆ ಆದ್ರೆ ಯಾಕೆ ಕೆಲಸ ಮಾಡಲಿಲ್ಲ? ಮನೆಯಲ್ಲಿ ಅಮ್ಮ ಯಾರು ಹೇಳ್ಕೊಡಿಲ್ವಾ? ಹೌದು ಅತ್ತೆ, ನಾನು ಮನೇಲಿ ಇರಲಿಲ್ಲ, ಮನೇಲಿ ಇರ್ತಿರ್ಲಿಲ್ಲ, ನಾನು ಕೆಲ್ಸಕ್ಕೆ ಹೋಗ್ತಿದ್ದೆ. ಆ ಕೆಲಸ ಮಾಡೋದಕ್ಕಿಂತ ಈ ಕೆಲಸ ಮಾಡ್ತಿದ್ದೆ, ಇಷ್ಟ ಹಿಂಗೆಲ್ಲ ಕೆಲಸ ಬರ್ತಿತ್ತು. ನಿನ್ನನ್ನು ಹೋಗಿ ನನ್ನ ಮಗನ ತಂದ್ಕೊಂಡೆಲ್ಲ ನನ್ನ ತಪ್ಪು. ಸರಿ. ನೀವೇನು ಸತಿ ಸಾವಿತ್ರಿ ಗೊಣಗ್ಬೇಡ, ನಂಗೆ ಇಷ್ಟ ಆಗಲ್ಲ. ನೇರವಾಗಿ ಮಾತಾಡು, ನಂಗದೇ ಇಷ್ಟ. ನೇರವಾಗಿ ಮಾತಾಡ್ಬೇಕು, ಸುಮ್ಮನೆ ಸರಿ ಇರಲ್ಲ. ಓಕೆ ಅತ್ತೆ. ಹಾ ಸರಿ ಸರಿ. ತುಂಬಾ ಕೆಲಸ ಇದೆ, ಆಲ್ರೆಡಿ ಕ್ಲೀನ್ ಮಾಡ್ಬೇಕು. ಎಲ್ಲ ಕಡೆ ಕೆಲಸ ಮಾಡ್ಲಿಕ್ಕೆ ಉಂಟು, ಎಲ್ಲ ಕಡೆ ಕ್ಲೀನ್ ಮಾಡ್ಬೇಕು ನೀನು. ಎಲ್ಲರೂ ಒಟ್ಟಿಗೆ ಸೇರಿದ್ರೆ ಒಳ್ಳೇದಲ್ಲ ಅತ್ತೆ. ಏನಂತಿದ್ಯಾ? ಮಾವ, ನಾನು, ನೀವು, ನನ್ನ ಗಂಡ ಎಲ್ಲರೂ ಒಟ್ಟಿಗೆ ಮಾಡ್ಬೋದಲ್ಲ? ನನ್ನ ಗಂಡ, ನನ್ನ ಮಗನನ್ನು ನೀನು ಹೇಳ್ತಿದ್ಯಾ? ಓ ನನ್ನನ್ನು ಸಹ ಹೇಳ್ತಿದ್ಯಾ? ಹೇಳಿ ನಿಂಗೆ ಮಾಡ್ತೀನಿ. ಏನಾದ್ರು ಅಂದ್ರೆ ಅತ್ತೆ? ಏನಂದಿಲ್ಲಮ್ಮ. ರೀ ಬಂದ್ರ? ಎಷ್ಟು ಹೊತ್ತಿದ ಕಾಯ್ತಿದ್ದೇನೆ ಗೊತ್ತಾ ರೀ? ಅಯ್ಯೋ ಬಂದಲ್ಬೇಕನೇ. ಯಪ್ಪ ಏನ್ ಲವ್ ಅತ್ತೆ ಮಾವಂದು. ಏನಾಯ್ತು? ಏನಿಲ್ಲ ರೀ. ಏನೇ ಸೊಸೆ ಏನೋ ಅಂದಾಗಿತ್ತು? ಏನಿಲ್ಲ ಅತ್ತೆ. ರಾಗ ಮಾಡಿ ಮಾತಾಡ್ತಾಳೆ, ಏನ್ ಗೊತ್ತಾಗ್ಬಾರ್ದು ಅಂತ. ಹಿಂದೆಂದ ಮಳ್ಳಿ ತರ ಆಡ್ತಾಳೆ, ಮುಂದೆಂದ ಭಾರಿ ಹುಷಾರಿದ್ದಾಳೆ. ಏನಾಯ್ತೆ? ಏನಿಲ್ಲ ರೀ. ಸೊಸೆ ಮುದ್ದು ಮತ್ತೆ ಏನೆಲ್ಲ ಕಲ್ತಿ ಸೊಸೆ ಮುದ್ದು? ಅತ್ತೆ ಟೊಮೆಟೊ ಸಾರು ಹೇಳ್ಕೊಟ್ರು ಮಾವ. ಏನ ಟೊಮೆಟೊ ಸಾರಾ? ಹೂ ಮಾವ, ಟೊಮೆಟೊ ಸಾರು ಹೇಳ್ಕೊಟ್ರು. ಹಂಗಂದ್ರೆ ನಿಂಗೆ ಅಡ್ಗೆ ಬರಲ್ವಾ ಸೊಸೆ? ಇಲ್ಲ ಮಾವ. ಸರಿ ಸೊಸೆ ಮುದ್ದು ಪರವಾಗಿಲ್ಲ, ಅತ್ತೆ ಹೇಳ್ಕೊಡ್ತಾರೆ, ಚಂದ ಕಲ್ತ್ಕೋ. 1 ತಿಂಗಳು ಅತ್ತೆ ಮಾಡ್ಲಿ, ಆಮೇಲೆ ನಿನ್ ಮಾಡಾಯ್ತಾ? ಓಕೆ ಮಾವ, ತುಂಬಾ ಖುಷಿ ಆಯ್ತು ಮಾವ. ಇವ್ರೊಬ್ರು ನನ್ನ ಮರಿಯ ತೆಗಿಯೋಕೆ ಇರೋದು, ಇವಳಿಗೆ ಭಾರಿ ಖುಷಿ ಆಯ್ತು. ಏನಾಯ್ತಮ್ಮ? ಏನಿಲ್ಲಪ್ಪ ಏನಿಲ್ಲ. ಸರಿ ಊಟ ಮಾಡೋಣ. ವಾವ್ ಸೂಪ್ ತುಂಬಾ ಚೆನ್ನಾಗಿದೆ. ಹೌದಾ ರೀ? ನಾನ್ ಮಾಡಿದ್ರಿ? ಅದೇ ಗೊತ್ತಾಯ್ತು ನೀನೇ ಮಾಡಿದ್ವು ಅಂತ. ಮತ್ತೆ ಸೊಸೆ ಮುದ್ದು ಮಾಡ್ತಾಳಾ? ಹೌದು, ತುಂಬಾ ಚೆನ್ನಾಗಿದೆ ಮಾವ, ನಂಗೂ ಬೇಕು. ಹಾಗ ತಿನ್ನಕ್ಕೊಂದಾಯ್ತು ಇವಳು ಅಷ್ಟೇ. ನಾನು ಫ್ರೆಂಚ್ ಫ್ರೈಸ್ ತಿಂತೇನೆ. ಹೆಲ್ತ್ ಹಾಳು ಮಾಡ್ಕೋಬೇಡ. ಹ್ಞೂ ರೀ. ಅಯ್ಯೋ ನನ್ನ ಪರಿಸ್ಥಿತಿನೇ, ಯಾವಾಗಲೂ ಬ್ರೆಡ್ ಜಾಮ್ ತಿನ್ನೋ ಪರಿಸ್ಥಿತಿನೇ ಬಂತಲ್ಲಪ್ಪ. ನನ್ನ ಹೆಂಡತಿ ಮಾಡಿದ್ದು ಈ ಥರ ಫ್ರೆಶ್ ಆಗಿ ಮಾಡ್ತಾಳೆ ಅಂದ್ಕೊಂಡ್ರೆ ಬರೀ ಬ್ರೆಡ್ ಜಾಮ್ ಕೊಟ್ಟಿದ್ದಲ್ಲ. ಅಯ್ಯೋ ದೇವ್ರೇ, ತಿನ್ಬೇಕಷ್ಟೆ.
ಸರಿ ಏನೋ ಅನ್ಕೋತಿದ್ದೀರಲ್ವಾ ಏನ್ ಅನ್ಕೋತಿದ್ರೆ ಹೇಳಿ ಹೇಳಿ ನಂಗೆ ಹೇಳ್ಬೇಕು ಈಗ. ಏನಿಲ್ಲ ಕಣೆ, ತುಂಬಾ ಚೆನ್ನಾಗಿ ಮಾಡಿದೆ. ನಾರ್ಮಲ್ ಬ್ರೆಡ್ ಜಾಮ್ಗಿಂತ ಇದೇ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಹೌದಾ, ನಿಜವಾಗ್ಲೂ ಥ್ಯಾಂಕ್ ಯು ರೀ. ಹೌದೌದು, ಬ್ರೆಡ್ ಜಾಮ್ ಮಾಡಿಕೊಟ್ಟಿದ್ದಾಳೆ ಗಂಡನಿಗೆ. ಮೊದಲೇ ದಿನ ಗಂಡನಿಗೆ ಬ್ರೆಡ್ ಜಾಮ್ ಕೊಟ್ಟಾಳೆ, ಇನ್ನೇನೇನು ಕೊಡ್ತಾಳೋ ದೇವರಿಗೆ ಗೊತ್ತು. ಹಾಗೆಲ್ಲ ಹೇಳ್ಬೇಡ ಕಣೆ, ಪಾಪ ಸುತ್ತೆ ಮುದ್ದು ಅವಳಿಗೆ ಏನು ಗೊತ್ತಿಲ್ಲ ಅಲ್ವಾ. ಏನು ಗೊತ್ತಿಲ್ಲ, ಸುಮ್ಮನೆ ಏನೇನು ಹೇಳ್ಬೇಡ. ಕಲಿತಾಳೆ ಅವಳು, ನಿಧಾನಕ್ಕೆ ಕಲಿತಾಳೆ, ನೀನು ಟೆನ್ಷನ್ ಮಾಡ್ಕೋಬೇಡ. ರೀ ಏನು ಕಲಿತಾಳೆ ಏನೋ, ಇನ್ನೂ ಕಲಿತಿಲ್ಲ, ಇನ್ನೆಂತ ಮಾಡೋದು ಅವಳನ್ನು ಹೇಗೆ ಹೇಳ್ಕೊಡ್ಲಿ ನಾನು, ಏನು ಗೊತ್ತಿಲ್ಲ ರೀ. ಈರುಳ್ಳಿ ಕಟ್ ಮಾಡಲಿಕ್ಕೆ ಬರೋದಿಲ್ಲ ಅವಳಿಗೆ, ಇನ್ನೆಂತ ಕಲಿತಾಳೆ ಅವಳು. ಯಾರಾದ್ರೂ ಅಷ್ಟೇ ಹಾಗೆಲ್ಲ ಇದು ಮಾಡಬೇಡ, ಯಾರಾದ್ರೂ ಅಷ್ಟೇ ಬೇಗ ಕಲ್ತ್ಕೊಳ್ತಾರೆ, ನಿಮ್ಗೆ ಅದು ಗೊತ್ತಿಲ್ಲ, ಸುಮ್ಮನೆ ಇರು. ಹೌದೌದು, ನಿಮ್ಮ ಸಪೋರ್ಟಿಂದಲೇ ಅವಳು ಹಾಗಾಗಿರೋದು. ಇರೇ, 1 ವಾರ ಆಯ್ತಷ್ಟೇ ಬಂದು, ಯಾಕೆ ಹೀಗೆ ಮಾಡ್ತಿದ್ಯಾ? ಏನು ಒಂದು ವಾರದಲ್ಲಿ ಏನು ಗೊತ್ತಿಲ್ಲ ಅಂದ್ರೆ ಏನು ಕತೆ ಇವಳ್ದು? ಏನಾಯ್ತು ಮಾವ, ಏನಾಯ್ತತ್ತೆ, ಏನೋ ಮಾತಾಡ್ತಿದ್ರಾ? ಏನಿಲ್ಲ ಸೊಸೆ ಮುದ್ದು, ಅವಳದ್ದು ಯಾವಾಗ್ಲೂ ಇದ್ದದ್ದೇ. ಹೌದೌದು, ಯಾವಾಗ್ಲೂ ಇದ್ದದೆ ನಂದು. ಏನಾಯ್ತಮ್ಮ? ಏನಿಲ್ಲ ಮಗ್ನೆ, ನಿನ್ನೆ ಹೆಂಡತಿ ತುಂಬಾ ಒಳ್ಳೆಯವಳು ಅಂತ ಹೇಳ್ತಿದ್ದೆ. ಹೌದಾ, ಅದ್ ಗೊತ್ತಿದೆ ತಾನೇ ಮದ್ವೆ ಆಗಿರೋದು? ಹೌದೌದು, ಮದುವೆಯಾಗಿ ನಾನಿಲ್ಲಿ ಕಷ್ಟಪಡ್ತಿದ್ದೇನೆ. ಎಲ್ಲ ನನ್ನ ಕರ್ಮ, ನನ್ನ ಹಣೆ ಬರ ಸರಿ ಇಲ್ಲ. ಹಾ 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 ಹಾ, ಸೀರಿಯಲ್ ತುಂಬಾ ಚೆನ್ನಾಗಿದೆ. ವಾ ರಾಮ ಹೊಡಿ ಅವನಿಗೆ ಸರಿ ಹೊಡಿ. ಅಯ್ಯೋ, ಶುರು ಆಯ್ತು ಇವ್ರ ಕತೆ. ಅಯ್ಯೋ, ನಂಗೆ ಕ್ರಿಕೆಟ್ ನೋಡ್ಬೇಕಿತ್ತು, RCB ಮ್ಯಾಚ್ ನೋಡ್ಬೇಕಿತ್ತು. ಅಯ್ಯಯ್ಯೋ, ಏನ್ ಮಾಡ್ಲಿ ಇವಾಗ? ವಾ ಹೊಡಿ ರಾಮ, ಬಿಡ್ಬೇಡ ಅಶೋಕ, ಬಾರ್ ಅಶೋಕ, ಹೊಡಿ ಅವನನ್ನು ಹೊಡಿ. ಓ ಅತ್ತೆ, ನಾವು ಆಯ್ತು ಅಲ್ಲಿ ಕೇಳ್ತಿದ್ದೆ, ಕರ್ಮ ಕಾಂಡ. ಏನೇ ಅಲ್ಲಿ ನೋಡ್ತಿದ್ಯಾ? ಏನಿಲ್ಲ ಅತ್ತೆ, ನಂಗೆ RCB ನೋಡ್ಬೇಕು. ಅದೆಲ್ಲ ಆಗಲ್ಲ, ನಾನು ಸೀತಾರಾಮ ನೋಡ್ತಿದ್ದೇನೆ. ನಂಗೂ ಆಗಲ್ಲ, ನಂಗೂ ನೋಡ್ಬೇಕು. ಏನು 1 ವಾರದಲ್ಲಿ ವಾಯ್ಸ್ ರೈಸ್ ಮಾಡ್ತಿದ್ಯಾ? ಮತ್ತೇನತ್ತೆ ನಿಮ್ದು ಯಾವಾಗಲೂ ರೋಗ? ಏನೋ ರೋಗನಾ? ಮತ್ತೇನು ನಿಮ್ದು ಯಾವಾಗಲೂ ರೋಗ ಮುಗಿಲಿಕ್ಕಿಲ್ಲ. ನನಗೆ ಯಾವಾಗ ನೋಡಿ ನೆಮ್ಮದಿ ಇಲ್ಲ, ನನಗೆ ಯಾವಾಗ ನೋಡಿ ಬೈತೀರಾ. ಸಾಕು ನಿಂದು. ನಾನು TV ನೋಡಕ್ ಬಿಡಲ್ಲ ಯಾರಿಗೂ ಅಷ್ಟೇ. ನಾನು ನೋಡೋಗ ಯಾರು ನೋಡ್ಬಾರ್ದು ಅಷ್ಟೇ. ನಂಗೆ ನೋಡ್ಲೇಬೇಕು ಅಷ್ಟೇ, RCB ನೋಡ್ಲೇಬೇಕು. ನಾನು ನೋಡಕ್ ಬಿಡಲ್ಲ ಅಷ್ಟೇ. ಅತ್ತೆ ಬೇಡ ಅತ್ತೆ, ನಂಗೆ ನೋಡ್ಬೇಕು ಹೇಳಿದ್ದೇನೆ. ಏನೇ ಮಾಡ್ತೀಯಾ? ನಾನು ಬಿಡಲ್ಲ ಅಂದ್ರೆ ಬಿಡಲ್ಲ. ರೀ ಏನಂದ್ರೆ ಬನ್ನಿ ಇಲ್ಲಿ. ಏನು ನನ್ನ ಮಗನಿಗೆ ಹಾಕೊಡ್ತೀಯಾ? ಚಾನ್ಸ್ ಇಲ್ಲ, ನನ್ನ ಮಗ ನಾನು ಬಿಟ್ಕೊಡಲ್ಲ. ಏನೇ ರೀ ನೋಡ್ರಿ, ಆಗದಿಂದ ಅಮ್ಮನೇ TV ನೋಡ್ತಿದ್ದಾರೆ. ಹೌದು, ಮತ್ತೆ ಅಮ್ಮನ ಡೈಲಿ ನೋಡುದಲ್ವಾ? ಸ್ವಲ್ಪ ಅದಾದ್ರೆ ಸರಿ, ಇದು ಯಾವಾಗ್ಲೂ ಫುಲ್ ಡೇ ಇದನ್ನ ನೋಡಿದ್ರೆ ನಾನೇನ್ ನೋಡೋದು? ಮೊಬೈಲ್ ಇದೆ ಅಲ್ವ ಕಣೆ, ಅದ್ರಲ್ಲಿ ನೋಡು. ರೀ ಬೇಡ ರೀ, ನಂಗೆ ನೋಡ್ಬೇಕು ಅಷ್ಟು. ನೋಡ್ ಮಗ, ನಿನ್ ಹೆಂಚಿಗೆ ನೀನೇ ಬುದ್ಧಿ ಹೇಳು. ನೀನ್ ಅಮ್ಮನ ಮಾತು ಕೇಳ್ತೀಯ ಇಲ್ವೋ? ರೀ ನೀವು ನನ್ನ ಮಾತು ಕೇಳ್ತಿರೋ ಇಲ್ವೋ? ಅಯ್ಯೋ ದೇವ್ರೇ, ನಾನು ಯಾರ ಮಾತು ಕೇಳಲಿ ಇವಾಗ? ನನಗೆ ಗೊತ್ತಿಲ್ಲ ರೀ, ನಾನು ನಿಮ್ಮ ಹೆಂಡತಿ, ನನ್ನ ಮಾತು ಕೇಳಲೇಬೇಕು. ಮಗ, ನಾನು ನಿನ್ನನ್ನು ಹೊತ್ತು ಹೆತ್ತು ಸಾಕಿದ್ದೀನಿ, ನನ್ನ ಮಾತು ಕೇಳಲ್ವ ನೀನು? ರೀ ಬೇಡ ರೀ ಬೇಡ ಮಗ್ನೆ, ನನ್ನ ಮೇಲೆ ಪ್ರೀತಿ ಇಲ್ವಾ ನಿಂಗೆ? ರೀ ಇನ್ ಮುಂದೆ ನಿಮ್ಮನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನಂದು, ಸ್ವಲ್ಪ ನೆನಪಿರ್ಲಿ. ಓ ಹಾಗಾದ್ರೆ ಇಷ್ಟು ದಿನ ನಾನು ನೋಡ್ಕೊಳ್ಳಿಲ್ವಾ? ಏನ್ ನೋಡ್ಕೊಂಡಿದಿರೋ ಏನೋ. ಬೇಡ ಸೊಸೆ, ನನ್ನ ಜೊತೆ ಜಗಳ ಆಡ್ಬೇಡ, ನಂಗೆ ಸರಿ ಇರಲ್ಲ. ರೀ ಬೇಡ ರೀ, ಇಲ್ಲಿ ಬಂದು ಹೆಲ್ಪ್ ಮಾಡಿ. ಮಗ, ಅವಳ ಮಾತು ಕೇಳ್ತೀಯ, ನನ್ನ ಮಾತು ಕೇಳ್ತೀಯ? ನಾನು ನಿನ್ ತಾಯಿ ರೀ, ನಾನ್ ನಿಮ್ ಹೆಂಡತಿ. ನಾನು ಯಾರು ಮಾತು ಕೇಳಲ್ಲ, ನಂಗೆ ಯಾರು ಬೇಡ, ನಾನು ನನ್ನಷ್ಟಕ್ಕೆ ಹೋಗ್ತೀನಿ. ರೀ ಬೇಡ ರೀ, ಹೋಗ್ಬೇಡಿ. ಬೇಡ ಮಗ್ನೆ, ಹೋಗ್ಬೇಡ ಮಗ್ನೆ. ರೀ ಸರಿ ಇರಲ್ಲ. ಬೇಡ ಅಂದ್ರೆ ಕೇಳೋರು ಯಾರು? ನಾನು ಇಬ್ರು ಮಾತು ಕೇಳಲ್ಲ, ನಾನು ಸುಮ್ಮನೆ ಹೋಗ್ತೀನಿ ಕೆಲಸ. ಅಪ್ಪ ಪಾಪ ಸುಮ್ಮನೆ ಹೋಗ್ಬಿಟ್ರು, ನಿಮ್ ಜಗಳದಿಂದಾಗಿ ಅಪ್ಪನಿಗೆ ಬೇಜಾರಾಯ್ತಲ್ಲಿ. ರೀ ನಾನೇನ್ ಮಾಡ್ಲಿ? ನಂಗೊಮ್ಮೆ RCB ನೋಡ್ಲಿಕ್ಕೆ ಬಿಡಲ್ಲ, ನಾನೇನ್ ಮಾಡ್ಲಿ ಮಗ್ನೆ? ನಂಗೆ ಸೀರಿಯಲ್ ನೋಡಕ್ ಬಿಡಲ್ಲ ಮಗ್ನೆ. ಅಯ್ಯೋ, ಅವ್ರದ್ದು RCB, ನಿಮ್ದು ಸೀರಿಯಲ್, ನನ್ ಕತೆ ಏನು? ಏನಿಲ್ಲ ಮಗ್ನೆ, ನೀವ್ ಈ ತರ ಮಾಡ್ತಿದ್ರೆ ನಂಗೆ ಬೇಜಾರಾಗ್ತಿದೆ ಮಗ್ನೆ. ನೀ ನಂಗೆ ಸಪೋರ್ಟ್ ಬರಲ್ವಾ? ರೀ ನಂಗೆ ಗೊತ್ತಿಲ್ಲ, ನಂಗೆ ನಾಳೆ ಒಳಗಡೆ 2 TV ತಂದಿಡ್ಬೇಕು ಮಗ್ನೆ. ಬೇಡ ಮಗ್ನೆ, ಖರ್ಚು ಮಾಡ್ಬೇಡ ಮಗ್ನೆ, ದುಡ್ಡು ಖರ್ಚು ಮಾಡ್ಬೇಡ ಮಗ್ನೆ. ಅಮ್ಮ ಪ್ಲೀಸ್ ಅಮ್ಮ, ಇಬ್ರು ಸಂಭಾಳ್ಸ್ಕೊಂಡು ಹೋಗಿ ಅಮ್ಮ. ನೀನ್ ಕೂಡ ಪ್ಲೀಸ್ ಕಣೆ, ಕೇಳಿ ನನ್ನ ಮಾತು. ನಾನು ಯಾರ ಮಾತು ಕೇಳಲ್ಲ, ನಾನು ಅಷ್ಟೇ, ಯಾರ ಮಾತು ಕೇಳಲ್ಲ. ನನ್ ಗಂಡ ಬಂದ್ರು ನಾನು ಕೇಳಲ್ಲ, ಯಾರ ಮಾತು ಕೇಳಲ್ಲ ಅಂದ್ರೆ ಕೇಳಲ್ಲ. ನನ್ ಕರ್ಮ. ಅಯ್ಯೋ ದೇವ್ರೆ, ನಮ್ಮ ಮನೆ ಹೊಡಿತದ ಹೇಗೆ? ಅಯ್ಯೋ, ಈ ಹುಡುಗನ್ ಕರ್ಕೊಂಡ್ಬಂದ್ ಮದುವೆ ಆಗಿ ಈಗ ನನ್ನ ಪರಿಸ್ಥಿತಿ ಅವಸ್ಥೆ ಆಗಿದೆ. ರೀ ಏನ್ರಿ ಕೊಣಕ್ತಿದ್ದೀರಾ? ಏನಿಲ್ಲ, ಹೋಗು ಮಗ್ನೆ ನೀನು ಕೆಲ್ಸಕ್ಕೆ. ಸರಿ ಅಮ್ಮ. ರೀ TV ನೆನ್ಪಿರ್ಲಿ. ಟಿವಿ ಅಂತೆ, ಟಿವಿ ನೋಡ್ಕೊಂಡೆ ಸಾಯ್ತಲ್ಲ. ಹೋಗಿ ಸುಮ್ನೆ. ಗೊತ್ತು ನಂಗೆ ಹೋಗಕ್ಕೆ. ಅದೇ ಅಮ್ಮ ಮಾತಾಡಿ ಚೆನ್ನಾಗಿ ಮಾತಾಡ್ತೀರಾ, ನಾನು ಮಾತಾಡಿ ಉಲ್ಟಾ ಮಾತಾಡ್ತೀನಿ. ನೀನ್ ಕೂಡ ನಂಗೆ ಉಲ್ಟನೇ ಆನ್ಸರ್ ಮಾಡ್ತಿದ್ಯಲ್ಲ. ಓಹೋ, ಇರ್ಲಿ. ಅವನು ನನ್ನ ಮಗ ಕಣೆ, ನಾನು ಹೇಳಿದಾನೆ ಕೇಳ. ಹೌದಾ, ಸರಿ ಎಷ್ಟು ದಿನ ಕೇಳ್ತಾನೆ, ನಾನು ನೋಡ್ತೇನೆ. ಪ್ಲೀಸ್ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಪ್ಲೀಸ್.